ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು JEE 2026 ಸೆಷನ್ 1 ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಹಾಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸು ಸಹ ರಿಲೀಸ್ ಮಾಡಿದ್ದಾರೆ NTA ಇಂದ. ಸೊ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗೋದಕ್ಕೆ ಮುಂಚೆ ಯಾವೆಲ್ಲ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಮತ್ತು ಇದೇ ಥರದ ಇನ್ಫಾರ್ಮೇಷನ್ಗಳಿಗೆ ನಂದು ವಾಟ್ಸಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಲಿಂಕ್ ಇದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಸಹ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಬಂದರೂ ನಿಮ್ಗೆ ಪಾಸ್ ಮಾಡ್ತಿರ್ತೀನಿ. ಸೊ ಅವೆರಡು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಲಿಂಕನ್ನು ದಯವಿಟ್ಟು ಜಾಯ್ನ್ ಆಗಿ. ಸೊ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಇದಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ವರೆಗೂ ಸಹ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ಜೊತೆಗೆ ಅದಷ್ಟೇ ಅಲ್ಲ, ನಿಮ್ಮ ಫರ್ದರ್ ಸ್ಕಾಲರ್ಶಿಪ್ಸ್ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ನಿಮಗೆ ಯಾವುದೆಲ್ಲ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ. ಸೊ ಹಾಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ಸೊ ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬರೋಣ. ಸೊ JEE 2026 ಜನವರಿ ಫೇಸ್ ಸೆಷನ್ 1 ಅದು ನಿಮಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಆ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾದಮೇಲೆ ಫೈನಲಾಗಿ ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗೋದಕ್ಕೆ ಮುಂಚೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ, ಈಗ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ಈಗ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಕೆಲವರೆಲ್ಲ. ಅದಾದ ನಂತರ ನಿಮಗೆ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ, ಮೇಜರ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ 2 ಫೋಟೋ. ಎಲ್ಲ ಸ್ಟೂಡೆಂಟ್ಸು, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಲ್ಲ ಸ್ಟೂಡೆಂಟ್ಸು 2 ಫೋಟೋನ ಕ್ಯಾರಿ ಮಾಡಬೇಕಾಗತ್ತೆ ಕಂಪಲ್ಸರಿಯಾಗಿ. ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಆಲ್ ಸ್ಟೂಡೆಂಟ್ಸ್ ಶುಡ್ ಕ್ಯಾರಿ 2 ಫೋಟೋಸ್. ಫೋಟೋಗ್ರಾಫನ್ನು 2 ಫೋಟೋನ ಕ್ಯಾರಿ ಮಾಡಬೇಕಾಗತ್ತೆ. ಎರಡನೇದಾಗಿ, ನಿಮ್ಮದು ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನನ್ನು ಅಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಆ ಪ್ಲೇಸಲ್ಲಿ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನನ್ನು ನೀವು ಹಾಕಿ ತೊಗೊಂಡು ಹೋಗಬೇಕಾಗತ್ತೆ. ಮತ್ತು ರೈಟ್ ಸೈಡಲ್ಲಿ ಒಂದು ಸಿಗ್ನೇಚರ್ ಕಾಲಮ್ ಇದೆ. ಆ ಸಿಗ್ನೇಚರ್ ಕಾಲಮಲ್ಲಿ ಸಿಗ್ನೇಚರನ್ನು ಹಾಕಬಾರ್ದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿಗ್ನೇಚರ್ ಕಾಲಮ್ ಇದೆಯಲ್ಲ ರೈಟ್ ಸೈಡಲ್ಲಿ, 3 ಟೋಟಲ್ ಬಾಕ್ಸ್ ಇರೋದು. 3ರಲ್ಲಿ ರೈಟ್ ಸೈಡಲ್ಲಿರುವಂಥ ಬಾಕ್ಸಲ್ಲಿ ನಿಮಗೆ ಸೊ ಅಲ್ಲಿ ಸಿಗ್ನೇಚರ್ ಇದೆ. ಆ ಸಿಗ್ನೇಚರಲ್ಲಿ ನೀವು ಹಾಕಬಾರ್ದು, ಯಾಕಂದರೆ ಅಲ್ಲಿ ಇನ್ವಿಜಿಲೇಟರ್ ಮುಂದೆ ನೀವು ಸಿಗ್ನೇಚರನ್ನು ಹಾಕಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ಫಸ್ಟು ಇದು ಮೇಜರ್ ಪಾಯಿಂಟ್ ಆಗಿರುತ್ತೆ. ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋಗೋದಕ್ಕೆ ಮುಂಚೆ ಫಸ್ಟು ನೀವು ಯಾವುದು ಪ್ಲೇಸ್ ಇರುತ್ತೆ ಅನ್ನೋದನ್ನು ಲೊಕೇಶನನ್ನು ಪ್ರಾಪರಾಗಿ ತಿಳ್ಕೊಳ್ಳಿ. ಅಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಿಗೆ ಮಿನಿಮಮ್ 3 hours ಅರ್ಲಿಯಾಗಿ ಹೋಗಿ. ಅಲ್ಲೇ ನಿಮಗೆ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ 2 hours ಅರ್ಲಿಯಾಗಿ ಬರಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನೀವು 3 hours ಅರ್ಲಿಯಾಗಿ, ಮಿನಿಮಮ್ 3 hours ಅರ್ಲಿಯಾಗಿ ಹೋಗಿ. ಯಾಕೆಂತಂದರೆ ನೀವು ಗೊತ್ತಿರುತ್ತೆ, ಯಾವುದೋ ಸಿಟಿಗಳಲ್ಲಿ ಇರೋದ್ರಿಂದ ಎಕ್ಸಾಮಿನೇಷನ್ ಸೆಂಟರ್ಸ್ ಟ್ರಾಫಿಕ್ ಆಗ್ಬೋದು ಅಥವಾ ಇನ್ನೇನೋ ಇಶ್ಯೂಸ್ ಆಗ್ಬೋದು. ಹಾಗಾಗಿರೋದ್ರಿಂದ ಮಿನಿಮಮ್ 3 hours ಅರ್ಲಿಯಾಗಿ ಹೋಗೋದಕ್ಕೆ ಟ್ರೈ ಮಾಡಿ. ಬಟ್ ಮಿನಿಮಮ್ 2 hours ಅರ್ಲಿಯಾಗಿ ಕಂಪಲ್ಸರಿಯಾಗಿ ನೀವು ಅಲ್ಲಿರಲೇಬೇಕಾಗತ್ತೆ. ಬಟ್ ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ ಅಂದರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನಾನ್ ಆಧಾರ್ ಸ್ಟೂಡೆಂಟ್ಸು ಇನ್ನೂ ಸ್ವಲ್ಪ ಅರ್ಲಿಯಾಗಿ ಹೋಗಬೇಕಾಗತ್ತೆ. ಯಾಕಂದರೆ ಈಗ ಆ ಕೆಲವರಿಗೆಲ್ಲ ಆಧಾರ್ ವೆರಿಫಿಕೇಷನ್ ಆಗಿರೋದಿಲ್ಲ. ಆ ಸ್ಟೂಡೆಂಟ್ಸಿಗೆ ಒಂದು ಸಪ್ರೇಟ್ ಫಾರ್ಮನ್ನು ಫಿಲ್ ಮಾಡಿ ಡಾಕ್ಯುಮೆಂಟನ್ನು ತೊಗೊಂಡು ಹೋಗಬೇಕಾಗತ್ತೆ. ಆ ಫಾರ್ಮನ್ನು ಫಿಲ್ ಮಾಡಿ ಸಹ ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಬಗ್ಗೆಯೂ ಡಿಸ್ಕಷನ್ ಮಾಡ್ತೀನಿ. ಸೊ ನೋಡಿ, ಈಗ ನೋಡೋಣ. NTA ರಿಲೀಸ್ ಮಾಡಿದೆ ಮತ್ತು ಅಡ್ಮಿಟ್ ಕಾರ್ಡ್ ಯಾವ ಥರ ಇದೆ ಅದರಲ್ಲಿ, ಮತ್ತು ನೀವು ಎಲ್ಲಿ ಫೋಟೋನ ಫೇಸ್ಟ್ ಮಾಡಬೇಕು, ಸಿಗ್ನೇಚರ್ ಮಾಡಬಾರ್ದು, ಹಾಗೆ ತಂಬ್ ಇಂಪ್ರೆಷನ್ ಎಲ್ಲ ಹಾಕಬೇಕು, ಜೊತೆಗೆ ನಾನ್ ಆಧಾರ್ ಸ್ಟೂಡೆಂಟ್ಸ್ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟಾಗಿ ಈಗ NTA ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ, ಇನ್ಸ್ಟ್ರಕ್ಷನ್ಸನ್ನು. ನೀವು ಎಕ್ಸಾಮಿನೇಷನ್ ಸೆಂಟರ್ ಬರೋದಕ್ಕೆ ಮುಂಚೆ ಯಾವೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕಂತ, ಆ ಇನ್ಸ್ಟ್ರಕ್ಷನ್ಸ್ ಬಗ್ಗೆಯೂ ಸಹ ಈಗ ಡೀಟೇಲಾಗಿ ನೋಟಿಫಿಕೇಷನ್ಸಲ್ಲೇ ನೋಡೋಣ. ನೀವು ನೋಡ್ತಿದ್ದೀರಲ್ವ ಇಲ್ಲಿ. ಸೊ ಇದು ಅಡ್ಮಿಟ್ ಕಾರ್ಡ್ ಆಗಿರುತ್ತೆ. ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಈ ಅಡ್ಮಿಟ್ ಕಾರ್ಡನ್ನು. ಸೊ ಈಗ ನೋಡಿ, ಇದರಲ್ಲೆಲ್ಲ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ, ರೋಲ್ ನಂಬರ್ ಆಗಲಿ, ಅಪ್ಲಿಕೇಶನ್ ನಂಬರ್ ಆಗಲಿ, ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಕ್ಯಾಟಗರಿ, ನಿಮ್ಮ ಎಲಿಜಿಬಿಲಿಟಿ, ಮತ್ತು ಪರ್ಸ್ನಲಿ ಡಿಸಬಿಲಿಟಿ ಇದ್ದರೆ, ಮತ್ತು ಸ್ಕ್ರೈಬ್ ರಿಕ್ವೈರ್ಡ್, ಮತ್ತು ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ, BE ಅಥವಾ BTech ಅಥವಾ ಆರ್ಕಿಟೆಕ್ಚರ್ಗೆ ಅಪ್ಲೈ ಮಾಡಿದ್ದೀರಾ, 2 ಪೇಪರ್ಗೆ ಅಪ್ಲೈ ಮಾಡಿದ್ದೀರಾ ಅನ್ನೋದು ಡೀಟೇಲ್ಸ್ ಇದೆ. ಮೇಜರಾಗಿ ಈ ಪೇಜಿಗೆ ಬರೋಣ ನಾವಿಲ್ಲಿ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ಡೇಟ್ ಟೈಮಿಂಗ್ಸನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಪರ್ಟಿಕ್ಯುಲರ್ ಒಬ್ಬೊಬ್ಬರಿಗೆ ಒಂದೊಂದು ದಿವಸ ಇರಬಹುದು. ಇಲ್ಲಿ ನೋಡ್ಬೋದು ಡೇಟ್ ಆಫ್ ಎಕ್ಸಾಮಿನೇಷನ್ ಇದೆ, ಮತ್ತು ಸ್ಲಾಟ್ ಇದೆ ನಿಮಗೆ, ಯಾವ ಸ್ಲಾಟಲ್ಲಿ ನಿಮಗೆ ಸೆಷನಲ್ಲಿ ಶಿಫ್ಟಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ, ಎಕ್ಸಾಮ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಮತ್ತೆ ರಿಪೋರ್ಟಿಂಗ್ ಟೈಮು ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ನಿಮಗೆ ಇರುವಂಥದ್ದು ಶಿಫ್ಟು 9 to 12 ಎಕ್ಸಾಮ್ ಇರೋದು. ಬಟ್ ನಿಮಗೆ ರಿಪೋರ್ಟಿಂಗ್ ಟೈಮ್ ಏನು ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ. ಸೊ ಅಲ್ಲಿ ಯಾಕೆ ಅಂತಂದರೆ ನಿಮ್ಮ ವೆರಿಫಿಕೇಷನ್ ಎಲ್ಲ ಇರೋದ್ರಿಂದ ಸೊ ನೀವು ಅರ್ಲಿಯಾಗಿ ಹೋಗಬೇಕಾಗತ್ತೆ. ಸೊ ನಾವು ನೋಡಿದ್ದೀವಿ, ನೀವು ಥಿಯರಿ ಎಕ್ಸಾಮ್ಸ್ ಎಲ್ಲೆಲ್ಲ
9 o'clock ಎಕ್ಸಾಮ್ ಅಂತಂದರೆ 9:05 ಬರೋದು, ಆ ಥರ ಇದೆಲ್ಲ ಆಗೋದಿಲ್ಲ. ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕೆಂತಂದರೆ ಅಲ್ಲಿ ಚೆಕಿಂಗ್ ಎಲ್ಲ ಇರುತ್ತೆ. ಬೆಲ್ ಟೈಮ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗೇಟ್ ಕ್ಲೋಸಿಂಗ್ ಟೈಮ್ ಅಂತ ಮೆನ್ಷನ್ ಮಾಡಿದ್ದಾನೆ 8:30 ಮೇಲೆ ನೀವು 9 o'clock ಇದ್ದರೆ ನಿಮಗೆ ಹಾಫ್ ಆನ್ ಅವರ್ ಅರ್ಲಿಯಾಗಿ ನಿಮಗೆ ಗೇಟನ್ನು ಕ್ಲೋಸ್ ಮಾಡ್ತಾರೆ, ಎಂಟ್ರಿ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಒನ್ಸ್ ಎಂಟ್ರಿ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ ಅಂದರೆ ಅಟ್ ಎನಿ ಕಾಸ್ಟ್ ಅವರು ಓಪನ್ ಮಾಡೋದಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆ ಲೇಸಿನೆಸ್ ಬೇಡ ನಿಮಗೆ. ಎಕ್ಸಾಮ್ ಅಂತಂದರೆ ನೀವು ಥಿಯರಿ ಎಕ್ಸಾಮಲ್ಲಿ ಮಾಡ್ತಿರಲ್ವ 9 o'clock ಅಂತಂದರೆ 9 o'clock ಹೋಗೋದು ಅಥವಾ 9:05 ಹೋಗೋದು. ಸೊ ಆ ಥರದ್ದೆಲ್ಲ ಇಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ನೀವು ಎಕ್ಸಾಮಿನೇಷನನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಿಡೋದೇ ಇಲ್ಲ ಒಳಗಡೆ ನಿಮ್ಮನ್ನು. ಗೇಟ್ ಕ್ಲೋಸಿಂಗ್ ಟೈಮ್ ಏನಿರುತ್ತೆ 8:30ಗೆ ಕ್ಲೋಸ್ ಮಾಡ್ತಾರೆ. ಅದಾದ ನಂತರ ಯಾವುದೇ ಕ್ಯಾಂಡಿಡೇಟ್ಸ್ನ ಅಲೋ ಮಾಡೋದಿಲ್ಲ ಒಳಗಡೆ. ಫಸ್ಟ್ ಆಫ್ ಆಲ್ 8:30 ಒಳಗಡೆ ಹೋಗ್ಬೇಕಂದ್ರೆ 8:30 ಒಳಗಡೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡೋದು ರಿಪೋರ್ಟಿಂಗ್ ಟೈಮ್ ಬಂದು 7 o'clock ಅಂತ. ನೀವು 7 o'clock ಒಳಗಡೆ ರಿಪೋರ್ಟ್ ಮಾಡ್ಕೋಬೇಕು. ಅಲ್ಲಿ ಸ್ವಲ್ಪ ಚೆಕ್ ಮಾಡುವಂಥದ್ದೆಲ್ಲ ಇರುತ್ತೆ. ಸೊ ನೀವು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಆರ್ನಮೆಂಟ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಮನೇಲಿ ಇಟ್ಟೋಗಿ. ಮತ್ತು ಯಾವುದೇ ಮೊಬೈಲ್ ಫೋನ್ಸನ್ನು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅಲ್ಲಿ ಯಾರೂ ಅವ್ರು ಇಟ್ಕೊಳ್ಳೋದಿಲ್ಲ. ಸೊ ಮನೇಲೇ ದಯವಿಟ್ಟು ಎಲ್ಲ ಇಟ್ಟೋಗಿ. ಸೊ ಯಾವುದೇ ನೀವು ಆರ್ನಮೆಂಟ್ಸ್ಗಳಾಗಲಿ ಯಾವುದೇ ಮೆಟಲ್ ಇರುವಂಥದ್ದನ್ನು ಯಾವುದನ್ನು ನೀವು ಹಾಕ್ಕೊಂಡು ಹೋಗಬೇಡಿ, ಎಸ್ಪೆಷಲಿ ಲೇಡೀಸ್ ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ಅಲೋ ಮಾಡೋದಿಲ್ಲ. ಹಾಗಾಗಿರೋದ್ರಿಂದ ಫಸ್ಟು ಆ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ಫಸ್ಟು ಅದಾದ ನಂತರ ಹೋಗಿ ನೆಕ್ಸ್ಟ್ ಒಂದು ಬರೋಣ. ಮೇಜರಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಫೋಟೋ ID ಸಬ್ಮಿಟೆಡ್ ಟೈಪ್ ಅಂತ ಇದೆ, ಆಧಾರ್ ಮತ್ತು ಆಧಾರ್ ನಂಬರ್ ಇದೆ. ಕೆಲವ್ರು ಏನಾಗಿದೆ ಅಂತಂದರೆ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ. ಕೆಲವರಿಗೆ ಆಧಾರ್ ಫೋಟೋ, ಕೆಲವರಿಗೆ ಏನಾಗಿದೆ ಅಂತಂದರೆ ಆಧಾರ್ ನಂಬರೇ ಹಾಕಿಲ್ಲ ಕೆಲವರೆಲ್ಲನೂ. ಸೊ ಅವರು ಸಪ್ರೇಟ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಈಗ ಫೋಟೋ ಮಿಸ್ ಮ್ಯಾಚ್ಗೆ ಆಲ್ರೆಡಿ ಒಂದು ಫಾರ್ಮ್ ಬಂದಿತ್ತು. ಸ್ಟೂಡೆಂಟ್ಸ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಟೆಸ್ಟೇಷನ್ ಮಾಡಿ ಎಕ್ಸಾಮಿನೇಷನ್ ಸೆಂಟ್ರಿಗೆ ತೊಗೊಬರ್ಬೇಕು ಅಂತ. ಕೆಲವರು ಸ್ಟೂಡೆಂಟ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಫಾರ್ಮ್ ಆಲ್ರೆಡಿ ಮೇಲ್ಗೆ ಬಂದಿರುತ್ತೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಫೋಟೋ ಕೊಟ್ಟಿರ್ತಾರೆ ಅವರೇ, ಅಲ್ಲಿ ಆಟೋಮೆಟಿಕಲಿ ಡೌನ್ಲೋಡ್ ಆಗಿರುವಂಥದ್ದು. ರೈಟ್ ಸೈಡ್ ಬ್ಲ್ಯಾಂಕ್ ಇರುತ್ತೆ, ಆ ಬ್ಲ್ಯಾಂಕಲ್ಲಿರುವಂಥ ಪ್ಲೇಸಲ್ಲಿ ನಿಮ್ಮ ಪ್ರೆಸೆಂಟ್ ಫೋಟೋನ ಅಟೆಸ್ಟ್ ಮಾಡಿ. ಸೊ ಗೆಜೆಟೆಡ್ ಆಫೀಸರ್ ಅಂತಂದರೆ ನಿಮ್ಮ ಪ್ರಿನ್ಸಿಪಲ್ ಅಥವಾ ಯಾರಾದರೂ ಗ್ರೇಡ್ 1 ಆಫೀಸರ್ಸ್ ಅವುಗಳ ಹತ್ರ ಹೋಗಿ ನೀವು ಸಿಗ್ನೇಚರನ್ನು ತಗೊಂಡು ಅದನ್ನು ಕಂಪ್ಲೀಟ್ ಫಾರ್ಮನ್ನು ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಅವ್ರಿಗೆ ಬಂದಾಗ ಕೊಡಬೇಕಾಗತ್ತೆ, ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮದು ಎಕ್ಸಾಮಿನೇಷನ್ ಕೊಡೋದಿಲ್ಲ. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ ಕೆಲವರು ಆಧಾರ್ ಕಾರ್ಡೇ ಹಾಕಿಲ್ಲ ನಂಬರ್ ಅಥವಾ ಆಧಾರ್ ಅಥೆಂಟಿಕೇಷನ್ ಆಗಿಲ್ಲ ಅಂಥ ಕ್ಯಾಂಡಿಡೇಟ್ಸ್ ಕಂಪಲ್ಸರಿಯಾಗಿ ಇನ್ನೊಂದು ಫಾರ್ಮ್ ಇದೆ, ಆ ಫಾರ್ಮನ್ನು ನೀವು ಕಂಪ್ಲೀಟಾಗಿ ಫಿಲ್ ಮಾಡ್ಕೊ ಬರಬೇಕಾಗತ್ತೆ. ಫಸ್ಟ್ ಇದು ಇನ್ಸ್ಟ್ರಕ್ಷನ್ಸನ್ನು ನೋಡೋಣ. ಇಲ್ಲಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು. ಇನ್ಸ್ಟ್ರಕ್ಷನ್ಸ್ ಏನಿದೆ ಅಂತಂದರೆ ಮೇಜರಾಗಿ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಇದೆಯಲ್ವಾ, ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವೇನು ಫೋಟೋ ಇಲ್ಲಿ ಫೋಟೋ ಫಿಕ್ಸ್ ಮಾಡಿರ್ತೀರ ಇದರಲ್ಲಿ, ಅದೇ ಫೋಟೋ ನೀವು ಕಾಣಿಸ್ತಿದೆಯಲ್ಲ, ಈ ಫೋಟೋಗ್ರಾಫ್ ಆಫ್ ದ ಕ್ಯಾಂಡಿಡೇಟ್ ಅಂತ ಏನಿದೆ ಅದೇ ಥರದ ಫೋಟೋ, ಅದೇ ಫೋಟೋ ಅಲ್ಲ ಸೇಮ್ ಅದೇ ಥರ ಇರುವಂಥ ಫೋಟೋನ ನೀವು ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ ಒಂದು ಫೋಟೋ. ಅದ್ರ ಜೊತೆಗೆ ನೀವು ಇನ್ನೊಂದು ಎಕ್ಸ್ಟ್ರಾ ಫೋಟೋನ ಕ್ಯಾರಿ ಮಾಡಬೇಕಾಗತ್ತೆ. ಎರಡು ಕಂಪಲ್ಸರಿಯಾಗಿ ಹೇಳಿರೋದು ಏನಪ್ಪ ಅಂದರೆ ಮಿನಿಮಮ್ 2 ಫೋಟೋ ಕಂಪಲ್ಸರಿಯಾಗಿ ಕ್ಯಾರಿ ಮಾಡಬೇಕು ಅಂತ ಹೇಳಿರೋದು. ಸೊ ಒಂದು ಫೋಟೋನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ, ಅಂಟಿಸ್ಕೊಂಡೋಗಿ ಅಲ್ಲಿ ಯಾವುದೇ ನಿಮಗೆ ಕೊಡೋದಿಲ್ಲ ಏನೂ, ನೀವೇ ಇಲ್ಲಿ ಅಂಟಿಸ್ಕೊಂಡು ಹೋಗ್ಬೇಕಾಗತ್ತೆ, ಫಿಕ್ಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಟು ಬಿ ಅಫಿಕ್ಸ್ ಬಿಫೋರ್ ರೀಚಿಂಗ್ ದ ಎಕ್ಸಾಮಿನೇಷನ್ ಸೆಂಟರ್. ಅಂದರೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಹೋಗಿ ಅಲ್ಲೋಗಿ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ಗೆ ಹುಡ್ಕೋಕೆ ಹೋಗ್ಬಿಡಿ, ನೀವು ಅಲ್ಲಿ ಹೋಗೋದಕ್ಕೆ ಮುಂಚೆನೇ ನೀವು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಅಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಮಾಡಬೇಕಿದ್ದನ್ನು, ಅವ್ರು ಇವರು ಅಂತ ಏನಿಲ್ಲ, ಎಲ್ಲ ಕ್ಯಾಂಡಿಡೇಟ್ಸು ಎಲ್ಲ JEE ಎಕ್ಸಾಮಿನೇಷನ್ ಯಾರೆಲ್ಲ ಬರೀತಿದ್ರೆ ಕಂಪಲ್ಸರಿ ಇದೆ. 2 ಫೋಟೋ ಕ್ಯಾರಿ ಮಾಡಿ, ಒಂದು ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಇಲ್ಲಿ ತೊಗೊಂಡೋಗಿ, ಇಲ್ಲಿ ರೈಟ್ ಸೈಡ್ ಇದೆಯಲ್ವಾ ಸಿಗ್ನೇಚರ್, ಇದನ್ನು ನೀವು ಹಾಗೆ ಬ್ಲ್ಯಾಂಕ್ ಬಿಡಿ. ಇದನ್ನು ಎಲ್ಲಿ ಮಾಡಬೇಕು ಅಂದರೆ ಅವ್ರ ಇನ್ವಿಜಿಲೇಟರ್ ಮುಂದ್ಗಡೆ ಅವರೇ ಹೇಳ್ತಾರೆ ನಿಮಗೆ, ಇನ್ವಿಜಿಲೇಟರ್ ಇಲ್ಲಿ ಸೈನ್ ಮಾಡಿ ಅಂತ ಮುಂದ್ಗಡೆ ನೀವು ಅಲ್ಲೇ ಸೈನ್ ಮಾಡಬೇಕಾಗತ್ತೆ ಅಲ್ಲೇ. ಸೊ ನೀವು ಇಲ್ಲಿ ಯಾವುದೇ ರೀಸನ್ಗೂ ಇದನ್ನು ಬ್ಲ್ಯಾಂಕ್ ಇಟ್ಕೊಂಡು ಹೋಗಬೇಕು, ಯಾವುದೇ ರೀಸನ್ಗೂ ಸೈನ್ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕ್ಯಾಂಡಿಡೇಟ್ ಸಿಗ್ನೇಚರ್ ಟು ಬಿ ಸೈನ್ಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಇನ್ ಪ್ರೆಸೆನ್ಸ್ ಆಫ್ ದ ಇನ್ವಿಜಿಲೇಟರ್ ಓನ್ಲಿ. ಇನ್ವಿಜಿಲೇಟರ್ ಮುಂದೆನೇ ಸೈನ್ ಮಾಡಬೇಕಾಗತ್ತೆ. ಕೆಲವರು ಏನಾದ್ರು ಸೈನ್ ಮಾಡಿದರೆ ಇನ್ನೊಂದು ಪ್ರಿಂಟನ್ನು ತೊಗೊಳ್ಳಿ, ಇಲ್ಲಿ ಫೋಟೋ ಅಂಟಿಸ್ಕೊಳ್ಳಿ, ಸೊ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಹಾಕ್ಕೊಳ್ಳಿ, ಇಲ್ಲಿ ಸಿಗ್ನೇಚರನ್ನು ಹಾಗೆ ಬ್ಲ್ಯಾಂಕ್ ಬಿಟ್ಕೊಂಡು ಹೋಗಿ. ಸೊ ಇಷ್ಟು ನೀವು ಮೇಜರಾಗಿ ಎಲ್ಲ ಕ್ಯಾಂಡಿಡೇಟ್ಸ್ ಫಾಲೋ ಮಾಡುವಂಥ ಇನ್ಸ್ಟ್ರಕ್ಷನ್ಸು. ಇದ್ರ ಜೊತೆಗೆ ನೀವು ID ಪ್ರೂಫು ಕಂಪಲ್ಸರಿ. ID ಪ್ರೂಫ್ ಎಲ್ಲರೂ ಕಂಪಲ್ಸರಿಯಾಗಿ ID ಪ್ರೂಫನ್ನು, ಅಂದರೆ ನೀವೇನು ID ಪ್ರೂಫ್ ಇಲ್ಲಿ ಮೆನ್ಷನ್ ಮಾಡಿದ್ದೀರಾ ನೋಡ್ಬೋದು, ಇಲ್ಲಿ ಫೋಟೋ ID ಸಬ್ಮಿಟೆಡ್ ಅಂತ ಇದೆಯಲ್ವಾ, ಆಧಾರ್ ಇದೆಯಲ್ಲ, ಆಧಾರ್ ಇದ್ದರೆ ಆಧಾರ್, ನೀವು ಯಾವ ID ಪ್ರೂಫನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀರ ಇಲ್ಲಿ ನೋಡ್ಬೋದು ಆಲ್ ಟಿಕೆಟಲ್ಲಿ, ಆ ID ಪ್ರೂಫನ್ನು ಒರಿಜಿನಲ್, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ನಾಟ್ ಜೆರಾಕ್ಸನ್ನು ಕ್ಯಾರಿ ಮಾಡೋದಲ್ಲ, ಕಂಪಲ್ಸರಿಯಾಗಿ ಒರಿಜಿನಲನ್ನು ಕ್ಯಾರಿ ಮಾಡಬೇಕಾಗತ್ತೆ.
ಒರಿಜಿನಲ್ ಕ್ಯಾರಿ ಮಾಡಬೇಕು. ಓಕೆ, ಈಗ ಯಾರ್ದು ಆಧಾರ್ ಕಾರ್ಡ್ ಇರೋದಿಲ್ಲ, ಸಬ್ಮಿಟ್ ಮಾಡಿರೋದಿಲ್ಲ, ಇದರಲ್ಲಿ ನೋಡ್ಬೋದು, ಇಲ್ಲಿ ಫೋಟೋ ಐ ಡಿ ಸಬ್ಮಿಟೆಡ್ ಅಂತ ಇದೆಯಲ್ವಾ, ಯಾರ್ದು ಇಲ್ಲಿ ಇರೋದಿಲ್ಲ ಆಧಾರ್ ಕಾರ್ಡನ್ನು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾಕಿರೋದಿಲ್ಲ, ಅವರು ಕಂಪಲ್ಸರಿಯಾಗಿ ನೋಡಿ ಈ ಫಾರ್ಮ್ ಇದೆ ನೋಡಿ, ಈ ಫಾರ್ಮ್ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಾಗಲೇ ಬಂದೇ ಬರುತ್ತೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಬರುತ್ತೆ, ಡಿಕ್ಲರೇಷನ್ ಫ್ರಮ್ ದ ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ ಅಂತ. ಯಾರ್ಯಾರೆಲ್ಲ ಆಧಾರ್ ಕಾರ್ಡನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಂಬರನ್ನು ಹಾಕಿ ಅಥವಾ ಅದು ಆಗಿಲ್ಲ, ಅಪ್ಲಿಕೇಬಲ್ ಆಗಿಲ್ಲ, ಸೊ ಆ ಕ್ಯಾಂಡಿಡೇಟ್ಸ್ ಇದನ್ನು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಇಲ್ಲಿ ಡಿಕ್ಲರೇಷನ್ ಇದೆ. ಸೊ ಇಲ್ಲಿ ಕಂಪ್ಲೀಟಾಗಿ ನೀವು ಯಾಕೆ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ಆಧಾರನ್ನು ನೀವು ಫೋಟೋ ನಿಮಗೆ ಯಾಕೆ ಮ್ಯಾಚ್ ಆಗಿಲ್ಲ ಅನ್ನೋದಕ್ಕೆ ರೀಸನ್ ಕೊಡಬೇಕಾಗತ್ತೆ. ಬ್ಲ್ಯಾಂಕ್ ಇಮೇಜ್ ಅಪ್ಲೋಡ್ ಆಗಿತ್ತು, ಅಥವಾ ಪೂರ್ ಇಮೇಜ್ ಕ್ವಾಲಿಟಿ, ಅಥವಾ ಇನ್ಕರೆಕ್ಟ್ ಇಮೇಜ್ ಅಪ್ಲೋಡೆಡ್, ಏನೋ ಒಂದು ಆಪ್ಷನ್ ಇರುತ್ತಲ್ಲ, ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಟಿಕ್ ಮಾಡಿ ಅಪ್ಲಿಕೇಶನ್ ನಂಬರನ್ನು ಮೆನ್ಷನ್ ಮಾಡಬೇಕು, ರೋಲ್ ನಂಬರ್ ಮತ್ತು ನಿಮ್ಮ ಸಿಗ್ನೇಚರನ್ನು ಹಾಕಿ ಕ್ಯಾಂಡಿಡೇಟ್ ನೇಮ್ ಬರೀಬೇಕಾಗತ್ತೆ, ಗೌರ್ಮೆಂಟ್ ಐ ಡಿ, ಈಗ ನೀವೇನು ಸಬ್ಮಿಟ್ ಮಾಡ್ತಿದ್ದೀರಾ ಆಧಾರ್ ಕಾರ್ಡ್ ಅಥವಾ ಗೌರ್ಮೆಂಟ್ ಐ ಡಿ ಏನು ಸಬ್ಮಿಟ್ ಮಾಡಿರ್ತೀರಾ ಅದನ್ನು, ಮತ್ತು ನಂಬರ್, ಡೇಟನ್ನು ಮೆನ್ಷನ್ ಮಾಡಿ ಇಲ್ಲಿ ಸಿಗ್ನೇಚರ್ ರೈಟ್ ಸೈಡಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಹಾಕಬೇಕಾಗತ್ತೆ. ಅಷ್ಟೇ, ಇದು ಕಂಪ್ಲೀಟಾಗಿ ಏನು ಬಾಟಮಲ್ಲಿ ಕೊಟ್ಟಿದ್ದಾರೆ ಪೋರ್ಷನ್ಸ್ ಇದೇನಿದೆ ನಿಮಗೆ, ಇದು ನಿಮಗಲ್ಲ, ಇದು ಅಲ್ಲೇ ನೀವು ಎಕ್ಸಾಮಿನೇಷನ್ ಸೆಂಟರ್ ಹಾಲಲ್ಲಿ ನಿಮಗೆ ಅವರು ಫಿಲ್ ಮಾಡಿಕೊಡ್ತಾರೆ ನಿಮಗೆ ಇದನ್ನು. ಇದು ನೀವು ಮಾಡುವಂಥದ್ದಲ್ಲ, ಅಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವು 1 ಅವರ್ ಅರ್ಲಿಯಾಗಿ ಹೋಗಿ ಇದನ್ನು ನೀವು ಅಲ್ಲಿ ಕೊಟ್ಬಿಟ್ಟು ನೀವು ಅವರಿಗೆ ಬಯೋಮೆಟ್ರಿಕನ್ನು ಕೊಡಬೇಕಾಗತ್ತೆ. ಯಾರು ನಾನ್ ಆಧಾರ್ ಸ್ಟೂಡೆಂಟ್ಸ್ ಏನಿದ್ದೀರಾ ನೀವು ಕಂಪ್ಲೀಟಾಗಿ ಬಯೋಮೆಟ್ರಿಕನ್ನು ಕೊಡಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಅದಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನೀವು 2 ಅವರ್ಸ್ ಅರ್ಲಿಯಾಗಿ ಕಂಪಲ್ಸರಿಯಾಗಿ ಹೋಗಲೇಬೇಕು. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ ಇರೋದ್ರಿಂದ ನೀವು 2 ಅವರ್ಸ್ ಅರ್ಲಿಯಾಗಿ ಹೋದರೆ ಇಟ್ಸ್ ರಿಯಲಿ ಫಾರ್ ಬೆಟರ್. ನೀವೇನಾದ್ರು ಸ್ವಲ್ಪ ಡಿಲೇ ಮಾಡಿದ್ದೀರಂದರೆ ನಿಮ್ಮ ಪ್ರೊಸೀಜರ್ ಡಿಲೇ ಆಗುತ್ತೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟು ಕಂಪಲ್ಸರಿಯಾಗಿ ನೀವು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗತ್ತೆ. ಹಾಗೆ ಬರೋಣ, ಈಗ NTA ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ, ನೀವು ಏನೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಬೇಕಂತ ಅದನ್ನು ಸಹ ಒಂದ್ಸರಿ ನೋಡ್ಕೊಬರೋಣ. ಸೊ ಇಲ್ಲಿ ನೋಡ್ಬೋದು NTA ಇನ್ಸ್ಟ್ರಕ್ಷನ್ಸ್ ಏನು ಬಿಟ್ಟಿರೋದು, ಇವತ್ತೇ ಬಿಟ್ಟಿರುವಂಥದ್ದು ಇನ್ಸ್ಟ್ರಕ್ಷನ್ಸ್. ಇದು ನೋಡೋದಾದರೆ ಡೇಟ್ ಆಫ್ ಎಕ್ಸಾಮಿನೇಷನನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಯಾವ ಶಿಫ್ಟು, ಯಾವ ಎಕ್ಸಾಮಿನೇಷನ್ ಟೈಮಿಂಗ್ಸು, ವೆನ್ಯೂ ಯಾವುದು, ಪ್ಲೇಸ್ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ ಪ್ರಾಪರಾಗಿ. ರಿಪೋರ್ಟಿಂಗ್ ಟೈಮ್ ಮತ್ತು ಗೇಟ್ ಕ್ಲೋಸಿಂಗ್ ಟೈಮನ್ನು ನೋಡ್ಕೊಳ್ಳಿ. ಅದರ ಬೇಸಿಸ್ ಮೇಲೆ ಬಿಫೋರ್ ಅದಕ್ಕಿಂತ ಟೈಮ್ ಮುಂಚೆ ನೀವು ರೀಚ್ ಆಗಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೋಡ್ಬೋದು ಅಟ್ಲೀಸ್ಟ್ 1 ಅವರ್ ಬಿಫೋರ್ ಗೇಟ್ ಕ್ಲೋಸಿಂಗ್ ಟೈಮನ್ನು ನೀವು ರೀಚ್ ಆಗಬೇಕು ಎಕ್ಸಾಮಿನೇಷನ್ ಸೆಂಟರನ್ನು. ಅಂದರೆ ಇನ್ನು ಬಿಫೋರ್, ನಾನು ಆಗಲೇ ಹೇಳಿದ್ದೀನಿ, ಎಕ್ಸಾಮ್ ನಿಮಗೆ 9 o'clock ಇದ್ದರೆ 8:30ಗೆ ಗೇಟ್ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ 7:30 ಒಳಗಡೆ ಮಿನಿಮಮ್ ನೀವು ಇರಬೇಕಲ್ಲಿ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕೆಂದರೆ ನಿಮ್ಮದು ಎಸ್ಪೆಷಲಿ ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ ಆದರೆ ಬಯೋಮೆಟ್ರಿಕ್ ಕಂಪಲ್ಸರಿಯಾಗಿ ರೆಕಾರ್ಡ್ ಮಾಡಬೇಕಾಗಿರೋದ್ರಿಂದ ಟೈಮ್ ತೊಗೊಳುತ್ತೆ. ಹಾಗಾಗಿರೋದ್ರಿಂದ ಕಂಪಲ್ಸರಿಯಾಗಿ ಅಟ್ಲೀಸ್ಟ್ 1.5 hour 2 hours ಅರ್ಲಿಯಾಗಿ ನೀವು ಎಕ್ಸಾಮಿನೇಷನ್ ಸೆಂಟರ್ನ ರೀಚ್ ಆಗಬೇಕಾಗತ್ತೆ. ಸೊ ಅದಾದಮೇಲೆ ನೀವು ನೋಡ್ಬೋದು ಪರ್ಟಿಕ್ಯುಲರ್ ಆಗಿ ರೆಡ್ಡಲ್ಲೇ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಫ್ ಯು ರಿಪೋರ್ಟ್ ಬಿಯಾಂಡ್ ದ ಗೇಟ್ ಕ್ಲೋಸಿಂಗ್ ಟೈಮ್ ಆಫ್ ದ ಸೆಂಟರ್ ಯು ವಿಲ್ ನಾಟ್ ಬಿ ಅಲೌಡ್ ಟು ದ ಸೆಂಟರ್ ಅಟ್ ದಿ ವೆನ್ಯೂ, ಟೆಸ್ಟ್ ವೆನ್ಯೂ. ಅಂದರೆ ಅಟ್ ಎನಿ ಕಾಸ್ಟ್ ನೀವೇನಾದರೂ ಗೇಟ್ ಕ್ಲೋಸಿಂಗ್ ಟೈಮ್ ಅಂದರೆ ಹಾಫ್ ಆನ್ ಅವರ್ ಅರ್ಲಿಯಾಗಿ ನಿಮ್ಮ ಎಕ್ಸಾಮಿನೇಷನ್ ಆಗಿ ಗೇಟ್ ಕ್ಲೋಸ್ ಆಗುತ್ತೆ. ಆ ಗೇಟ್ ಕ್ಲೋಸ್ ಆದಮೇಲೆ ಅಟ್ ಎನಿ ಕಾಸ್ಟ್ ನೀವು ಅದನ್ನು ಒಳಗಡೆ ಅಲೋ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ಎಲ್ಲ ಕಡೆ CCTV ಕ್ಯಾಮ್ರಾ ಇರುತ್ತೆ. ಹಾಗಾಗಿರೋದ್ರಿಂದ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಲ್ಲಿ ಏನೇನೋ ಮಾಡುವಂಥದ್ದು ಅವುಗಳೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಸಿಗಾಕೊಂಡ್ರೆ ನಿಮಗೆ ಅದು ಕ್ರಿಮಿನಲ್ ಅಫೆನ್ಸ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ರಾಪರಾಗಿ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ A4 ಸೈಜ್ ಶೀಟಲ್ಲಿ ಕಂಪ್ಲೀಟಾಗಿ ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಯಾರಿ ಅಟ್ಲೀಸ್ಟ್ 2 passport size photographs and 1 passport size photograph ಸೇಮ್ ಆ್ಯಸ್ ಅಪ್ಲೋಡೆಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ನೀವೇನು ಮಾಡಬೇಕಂದ್ರೆ ಒಂದು ಫೋಟೋಗ್ರಾಫನ್ನು ಅದರಲ್ಲಿ ಅಂಟಿಸ್ಕೊಂಡು ಮಿನಿಮಮ್ ಎರಡನೇ ಎಕ್ಸ್ಟ್ರಾ ಕ್ಯಾರಿ ಮಾಡಿ, ಎಕ್ಸ್ಟ್ರಾ ಫೋಟೋಸನ್ನು ಕ್ಯಾರಿ ಮಾಡಿ, ಒಂದು ಫೋಟೋನ ಮಿನಿಮಮ್ ನೀವು ಅಪ್ಲಿಕೇಶನಲ್ಲಿ ಪೇಸ್ಟ್ ಮಾಡಿ. ಆಗಲೇ ನಾನು ತೋರಿಸಿದ್ದೀನಲ್ವಾ ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ, ಅಡ್ಮಿಟ್ ಕಾರ್ಡಲ್ಲಿ ಅಲ್ಲಿ ಪೇಸ್ಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ವ್ಯಾಲಿಡ್ ID ಪ್ರೂಫ್, ನೀವೇನು ID ಪ್ರೂಫ್ ಮೆನ್ಷನ್ ಮಾಡಿರ್ತೀರಾ ಅಲ್ಲಿ ಆಧಾರ್ ಕಾರ್ಡ್, ಎಸ್ಪೆಷಲಿ ಆಧಾರ್ ಕಾರ್ಡೇ ಮೆನ್ಷನ್ ಮಾಡಿರ್ತೀರ ಎಲ್ಲರೂ, ಒರಿಜಿನಲ್. ಮತ್ತೆ ನೋಡಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಜೆರಾಕ್ಸ್ ತೊಗೊಂಡೋಗೋಂಗಿಲ್ಲ, ಒರಿಜಿನಲ್ಲೇ ತೊಗೊಂಡೋಗ್ಬೇಕಾಗತ್ತೆ. ಇಲ್ಲ ಅಂದರೆ ನೋಡಿ ಯು ವಿಲ್ ನಾಟ್ ಬಿ ಅಲೌಡ್ ಫಾರ್ ಎಕ್ಸಾಮಿನೇಷನ್ ಸೆಂಟರ್. ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ವಿತೌಟ್ ದಿಸ್ ಒರಿಜಿನಲ್ ಪ್ರೂಫ್ ನೀವಿಲ್ಲ ಅಂತಂದರೆ ನಿಮ್ಮನ್ನು ಒಳಗಡೆ ಅಲೋ ಮಾಡೋದು ಸಹ ಇಲ್ಲ. ಸೊ ಹಾಗಾಗಿರೋದ್ರಿಂದ ಒರಿಜಿನಲ್ ID ಕಾರ್ಡನ್ನು, ID ಕಾರ್ಡ್ ಅಂದರೆ ವೋಟರ್ ID, ನೀವು ID ಪ್ರೂಫ್ ಏನು ಮೆನ್ಷನ್ ಮಾಡಿರ್ತೀರಾ ಹಾಲ್ ಟಿಕೆಟಲ್ಲಿ, ಅಂದರೆ ಲೈಕ್ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾಗತ್ತೆ. ಸೊ ಇಷ್ಟು ಕಂಪಲ್ಸರಿಯಾಗಿ ಇನ್ಸ್ಟ್ರಕ್ಷನ್ಸ್ ಇದೆ ನಿಮಗೆ. ಸ್ಕ್ರೈಬ್ ತೊಗೊಂಡಿದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಅವ್ರ ಸ್ಕ್ರೈಬ್ಸನ್ನು ಕಂಪ್ಲೀಟಾಗಿ ಡೀಟೇಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇಷ್ಟಾಗಿರುತ್ತೆ, ನಿಮಗೆ ಫುಲ್ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಏನಾದರೂ ಡಯಾಬಿಟಿಕ್ ಪೇಷಂಟ್ಸ್ ಏನಾದರೂ ಇದ್ದರೆ ಟ್ಯಾಬ್ಲೆಟ್ಸನ್ನು
ನೀವು ತೊಗೊಂಡು ಹೋಗ್ಬೇಕಾದ್ರೆ ವಾಟರ್ ಬಾಟಲ್ಸನ್ನು ಕಂಪ್ಲೀಟಾಗಿ ತೊಗೊಂಡು ಹೋಗ್ಬೇಕಾದ್ರೆ ಅದು ಮೊದಲೇ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅವೆಲ್ಲನೂ. ಹಾಗೆ ನೆಕ್ಸ್ಟು ಎಕ್ಸಾಮಿನೇಷನ್ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ವ್ಯಾಲ್ಯೂಯೇಷನ್ ಯಾವ ಥರ ನಡೆಯುತ್ತೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್, ಮತ್ತು ರಾಂಗ್ ಆನ್ಸರ್ಸ್ ಆದರೆ -1 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಹಾಗೆ ನೀವೇನಾದ್ರು ಅನ್ಅಟೆಂಪ್ಟ್ ಮಾಡಿದರೆ ಅಥವಾ ರಿವ್ಯೂಗೆ ಏನಾದ್ರು ಕ್ವಶನನ್ನು ಹಾಕಿದರೆ ಅಲ್ಲಿ ಯಾವುದೇ ಮಾರ್ಕ್ಸು ಡಿಡಕ್ಟ್ ಆಗೋದಿಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸನ್ನು ಇದು NTA ಕೊಟ್ಟಿರುವಂತಹ ಕಂಪ್ಲೀಟಾಗಿ ಇನ್ಸ್ಟ್ರಕ್ಷನ್ಸು. ಸೊ ನೀಟಾಗಿ ದಯವಿಟ್ಟು ನನಗೇನೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀನಿ, ಸೊ ನೀಟಾಗಿ ಫಾಲೋ ಮಾಡಿ. ನೀವು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅದನ್ನು ಕ್ಯಾರಿ ಮಾಡಿ. ನಾನು ಮತ್ತೆ ಸಿಂಪಲ್ಲಾಗಿ ಹೇಳ್ತಿದ್ದೀನಿ, ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಫೋಟೋ, ಈಗೇನು ಫೋಟೋ ಕಾಣಿಸ್ತಿದೆ ಅದೇ ಥರ ಫೋಟೋನ ನೀವು ಪೇಸ್ಟ್ ಮಾಡಿ, ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನನ್ನು ಮೊದಲೇ ಹಾಕ್ಕೊಂಡೋಗಿ ರೈಟ್ ಸೈಡಲ್ಲಿರುವಂಥ ಸಿಗ್ನೇಚರನ್ನು ಹಾಗೆ ಬ್ಲ್ಯಾಂಕ್ ಇಟ್ಕೊಳ್ಳಿ. 2 ಎಕ್ಸ್ಟ್ರಾ ಫೋಟೋನ ಕ್ಯಾರಿ ಮಾಡಿ, ಎಕ್ಸ್ಟ್ರಾ 2 ಫೋಟೋನ. ಹಾಗೆ ID ಪ್ರೂಫ್ ಕಂಪಲ್ಸರಿಯಾಗಿ ನೀವು ಆಧಾರ್ ಕಾರ್ಡ್ ಏನಿರುತ್ತೆ ಒರಿಜಿನಲ್ ID ಪ್ರೂಫನ್ನು ಕ್ಯಾರಿ ಮಾಡಿ. ಇಷ್ಟು ನೀವು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಬೇಕಾಗತ್ತೆ. ನಾನ್ ಆಧಾರ್ ಕ್ಯಾಂಡಿಡೇಟ್ಸ್ ಆದರೆ ಎಕ್ಸ್ಟ್ರಾ ID ಪ್ರೂಫ್ ವಿತ್ ಅರ್ಲಿಯಾಗಿ ಹೋಗಬೇಕಾಗತ್ತೆ, ಇನ್ನು ಸ್ವಲ್ಪ ಅರ್ಲಿಯಾಗಿ ಅಲ್ಲಿ ಬಯೋಮೆಟ್ರಿಕ್ ಎಲ್ಲ ಇರುತ್ತೆ. ಸೊ ಇಷ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ, ಯೂಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಸ್ಕೋರ್ ಮಾಡಿ.